ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಬಿದ್ದವ್ರ ಮೇಲೆ ಸಹಜದ ಆಳಿಗೊಂದು ಕಲ್ಲು ಹೋಗಿತ್ತದಂತ. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಅಂತಾರಲ್ಲ ಹಂಗೆ ಈ ಕೇಜ್ರಿವಾಲ್ನ, ರಾಹುಲ್ ಗಾಂಧಿ ಅವ್ರನ್ನ, ವಿರೋಧ ಪಕ್ಷದವ್ರನ್ನ ಎಲ್ಲರೂ ಟೀಕೆ ಮಾಡೋದು ಸಹಜದ. ಹಂಗೆ ಮಾಡಿದರು, ಹಿಂಗೆ ಮಾಡ್ಬೇಕಾಗಿತ್ತು, ಹಿಂಗೆ ಮಾಡಿದರು, ಹಂಗೆ ಮಾಡ್ಬೇಕಾಗಿತ್ತು. ನಮ್ಮ ಹತ್ರ ಕೂತು ಮಾತಾಡೋದ್ರಿ ಕಾಯ್ಟಿಕ್ಕೆ ತೊಗೊಂಡು ಹಂಗೆ. ಯಾಕಂದ್ರೆ ಇವತ್ತು ಸೋತಾರ ಅವರೆಲ್ಲ. ಇವತ್ತು ರಾಹುಲ್ ಗಾಂಧಿ ಮತ್ತೆ ಸೋತ. ದಿಲ್ಲಿಗೆ 0 ಒಂದು ಸೀಟಿಲ್ಲ ಅವರು. ಆದರೂ ಹೋದಕ್ಕೆ ಸಲದಕ್ಕಿಂತಲೂ ಈ ಸಲ ಏನು ಮಾಡಿದಾರಪ್ಪ ಅಂತಂದ್ರೆ ಒಂದಿಷ್ಟು ವೋಟ್ ಪರ್ಸೆಂಟೇಜ್ ತೊಗೊಂಡಿದ್ದಾರೆ. 6.34 ತೊಗೊಂಡಿದ್ದಾರೆ. ಅಡ್ಡಿರಪ್ಪ ಒಂದಿಟ್ಟು ಏನೋ ಮಂದಿ ಮಾತಾಡ್ತಾರೆ ಕಾಂಗ್ರೆಸ್ ಬಂದ ದಿಲ್ಲಾಗ ಅಂತೇಳಿ ಒಂದು ಅಭಿಪ್ರಾಯ ಮೂಡಿದೆ. ಇರಲಿ, ಇವತ್ತು ಈಗ ನಾ ಮಾತಾಡಬೇಕಾಗಿದ್ದೇನಪ್ಪ ಅಂತಂದ್ರೆ ರಾಹುಲ್ ಗಾಂಧಿ ಅವ್ರ ಸಲುವಾಗಿ. ಇವತ್ತು ಏನಾದರೂ ಸಿದ್ಧಾಂತ ಅಥವಾ ಒಂದು ಏನಪ್ಪ ಅಂತಂದ್ರೆ ಇಸಮ್ ಅಂತೀವಿ ಏನು ಇದ್ದರೆ, ಇವತ್ತು ಒಂದು ಕಡೆ RSS ಹಿಂದೂಯಿಸಮ್, ಇನ್ನೊಂದು ಕಡೆ ಯಾರಿದ್ರೆ ಇವತ್ತು ರಾಹುಲ್ ಗಾಂಧಿ. ಇವರಷ್ಟು ನಿಷ್ಠೂರವಾಗಿ ಖಡಕ್ಕಾಗಿ RSSನ್ನು ಎರಡೂ ಕೈಯಿಂದ ತೊಗೊಂಡು ಮಾತಾಡುವಂಥವ್ರು ಯಾರಿದ್ರೆ ಅವರು ಇನ್ನು ಕಮ್ಯುನಿಸ್ಟ್ರು ಅಂತ ಇವತ್ತು ಧ್ವನಿ ಇಲ್ಲದಂಗೆ ಆಗಿಬಿಟ್ಟದ. ಅದಕ್ಕೆ ಇವತ್ತು ಹೊಸ ಹೆಸರು ಹುಡುಕ್ತಾ ಇದ್ದಾರೆ ನಮ್ಮ BJP ಜನ. ಅರ್ಬನ್ ನಕ್ಸಲೈಟ್ಸ್. ರಾಹುಲ್ ಗಾಂಧಿ ಅರ್ಬನ್ ನಕ್ಸಲೈಟ್ಸ್ ಭಾಷೆ ಮಾತಾಡಲಿಕ್ಕಿದ್ದಾರೆ ಅಂತೇಳಿ. ಅರ್ಬನ್ ನಕ್ಸಲೈಟ್ಪ ಅಂದರೆ ನಿಮ್ಗೆ ಗೊತ್ತದೆ ಈಗಾಗಲೇ. ಅವರೆಲ್ಲರೂ ತಿರಸ್ಕೃತರಾದಂಥವ್ರು ಈ ಸಜ್ಜನ ವ್ಯಕ್ತಿಗಳಿಂದ ಅಂತ. ಬಡತನ ಬಗ್ಗೆ, ಹಸಿವಿನ ಬಗ್ಗೆ, ಇಲ್ಲಿಯ ಉದ್ಯೋಗಗಳ ಬಗ್ಗೆ, ಇಲ್ಲಿಯ ಸಮಾನತೆಯ ಬದುಕಿನ ಬಗ್ಗೆ ಮಾತಾಡೋರ ನಕ್ಸಲೈಟ್ಸ್ಗಳು. ನಕ್ಸಲೈಟ್ ಇದ್ದಾರೆ ರೀ ಅವರಂತ. ಮತ್ತೇನು ಮಾತಾಡೋದ್ರಿ? ಅದಾನಿ ಅಂಬಾನಿ ಹೊಗಳಂಥವ್ರು ಎಲ್ಲ ಮಾಡಿ ಸದ್ಯಪ್ಪ ಅಂತ ಹೇಳೋದು. ಮೇಲ್ವರ್ನಿಯರ್ ಮಾಡಿದ್ದೆಲ್ಲ ಸರಿ ಅಂತ ಹೇಳೋದು. ಇವತ್ತು ದುಡಿದು ಪಗಾರ ಕೇಳೋದೇ ಇರೋದು. ಇವೆಲ್ಲವೂ ಒಳ್ಳೆಯ ಲಕ್ಷಣಗಳು. ದುಡಿದು ಪಗಾರ ಕೇಳೋದಿಲ್ಲ. ಮುಂಜಾನೆ ದುಡಿಗೆ ಒಳ್ಳೆಯ ಕೆಲಸ ಮಾಡಪ್ಪ, ಪುಣ್ಯದ ಕೆಲಸ ಮಾಡು, ಮುಂಜಾನೆ ಒಳ್ಳೆಯ ಮನುಷ್ಯ ಕೊಡ್ತೀಯಾ, ಶ್ರೀಮಂತಾಗಿ ಕೊಡ್ತೀಯಾ ಅಂತ ಹೇಳುವಂಥದ್ದು ಇದೊಂದು ಸೈಡು. ಇನ್ನೊಂದು ಸೈಡ್ ಇವತ್ತು ಅತ್ಯಂತ ವಾಸ್ತವವಾಗಿ ಒಂದು ಕಾಲ ಕಾಂಗ್ರೆಸ್ಸು ಹಿಂಗೆ ಐತ್ರಿ. ಕಾಂಗ್ರೆಸ್ಸು ಇವತ್ತೇನ ನಮ್ಮ RSS ಮತ್ತು BJP ಅವ್ರು ಮಾತಾಡ್ತಾರೆ ಅದೇ ರೀತಿ ಇತ್ತು. BJP ಆಡಾಯಿತು, ಕಾಂಗ್ರೆಸ್ ರೂಪನ ಇದು. ಇದರಲ್ಲಿ ಬೇರೆ ಏನಿಲ್ಲ. ಕಾಂಗ್ರೆಸ್ ಭಿನ್ನವಾದ ಆಡಳಿತ ಕೊಟ್ಟಿಲ್ಲ. ಆದರೆ ಕಾಂಗ್ರೆಸ್ ಮಾತ್ರ ಬದಲಾವಣೆ ಆಗಲಿಕ್ಕತ್ತದ ರೀ. ಇವತ್ತು ರಾಹುಲ್ ಗಾಂಧಿ ಅವರಿಂದಾಗೆ, ಅವರ ಪಾದಯಾತ್ರೆಯಿಂದಾಗೆ, ಅವರ ಈ ಬಸ್ ಯಾತ್ರೆಯಿಂದಾಗೆ, ಅವರ ಜನರಿಗೆ ಸ್ಪಂದಿಸೋದ್ರಿಂದಾಗೆ, ಅವರ OBC ಮತ್ತು ಇನ್ನೂರು ಜನರ ಜೊತೆಗೆ, SC ST ಜೊತೆಗೆ, ಮೈನಾರಿಟಿ ಜೊತೆಗೆ ಗುರುತಿಸ್ಕೊಳ್ಳೋದ್ರಿಂದಾಗೆ ಇವತ್ತು ಡಿಫ್ರೆಂಟ್ ಆದಂತಹ ಒಂದು ವಿಚಾರ ಕಾಂಗ್ರೆಸ್ ಪಡ್ಕೊಳ್ತಾ ಇದೆ. ಮೊದಲು ಇರಲಿಲ್ಲ ಅದು. ಇಂದಿರಾ ಗಾಂಧಿ ಅವರ ಹೆಸರು ಮೇಲೋ, ಗಾಂಧಿ ಅವರ ಹೆಸರು ಮೇಲೋ, ನೆಹರು ಅವರ ಹೆಸರು ಮೇಲೋ ಆರಿಸಿ ಬರೋದು. ಹೀಗಾಗಿ ಪ್ಯಾರಾಸೈಟ್ಸ್, ಪರಕಾಯ ಜೀವಿಗಳು. ಕಾಂಗ್ರೆಸ್ ಅಂದರೆ ಏನಪ್ಪ? ಪರಕಾಯ ಜೀವಿಗಳು. ಇಂದಿರಾ ಗಾಂಧಿ ಮೇಲೆ ಬದುಕವರು, ರಾಜೀವ್ ಗಾಂಧಿ ಮೇಲೆ ಬದುಕವರು, ನೆಹರು ಹೆಸರು ಹೇಳಿ ಬದುಕವರು, ಗಾಂಧಿ ಹೆಸರು ಹೇಳಿ ಬದುಕವರು ಅಂತ ಆಗಿಬಿಟ್ಟಿದ್ದು. ಅವರು ಹಂಗೆ ಇದ್ರಿ. ಹೆಸರು ಹೇಳೋದು ಅಷ್ಟೇ, ಕಾರ್ಯರೂಪಕ್ಕೆ ತರೋಂಗಿಲ್ಲ. ಗಾಂಧೀಜಿಯವ್ರ ಹೆಸರು ಹೇಳೋದು ಭಾಳ ಶ್ರೇಷ್ಠ ವ್ಯಕ್ತಿ, ಗ್ರೇಟ್ ಅಂತ ಹೇಳೋದು. ಆದರೆ ಗಾಂಧಿ ವಿಚಾರ ತರೋಂಗಿಲ್ಲ. ಗಾಂಧಿಯವರು ಸ್ಪಷ್ಟವಾಗಿ ಹೇಳಿದರು, ಡಿಸೆಂಟ್ರಲೈಸ್ ಪವರ್ ಆಗಲಿ, ಹಳ್ಳಿಗಳ ಕೇಂದ್ರ ಆಗಲಿ ಮಾಡಲಿಲ್ಲ. ನೆಹರು ಮಾಡಲಿಲ್ಲ, ಅವ್ರ ಸಂತತಿಯವರು ಮಾಡಲಿಲ್ಲ, ಕಾಂಗ್ರೆಸ್ಸು ಮಾಡಲಿಲ್ಲ. ಹೀಗಾಗಿ ಇವತ್ತು ಮುರ್ಕೊಂಬಿದ್ದುಬಿಟ್ಟದೆ. ಇವತ್ತು ಅವರು ಮಾಡಿದ ತಪ್ಪಿಗಾಗಿ ಇವತ್ತು ರಾಹುಲ್ ಗಾಂಧಿ ಶಿಕ್ಷೆ ಅನುಭವಿಸುವಂಥದ್ದಾಗ್ಯದ. ಏನಂದ್ರೆ ರಾಹುಲ್ ಗಾಂಧಿಯವರು ಇವತ್ತು ಅವ್ರ ವಿಚಾರ ನೋಡಿದರೆ, ಅವ್ರ ಪಾದಯಾತ್ರೆ ನೋಡಿದರೆ, ಜನರಿಗೆ ಭೇಟಿ ಆಗೋದನ್ನು ನೋಡಿದರೆ, ಬಡವರು ಕಣ್ಣೀರನ್ನು ಒರೆಸುವಂಥ ವಿಚಾರಗಳನ್ನು ನೋಡಿದಾಗ, ಈ ಜನರ ಜೊತೆ ಬೆರೆಯೋದನ್ನು ನೋಡಿದಾಗ ಮನುಷ್ಯ ಅನಿಸ್ತದೆ, ಈ ಮನುಷ್ಯ ಅಂತ ಉದಾತ್ತ ವ್ಯಕ್ತಿ ಇದ್ದಲ್ಲಪ್ಪ ಇವರು. ಇವ್ರ ಬಗ್ಗೆ ಟೀಕೆಗಳು ಮಾಡ್ತಾ ಇರಲಿಲ್ಲ ಅಂತಲ್ಲ, ಟ್ರೋಲಿಂಗ್ ಮಾಡೋದ್ರಲ್ಲಂತೂ BJPಗರು ಎತ್ತಿದ ಕೈ. ಅದ್ರಲ್ಲಿ RSSಗರು ಇದ್ದಾರೆ. ಮತ್ತು ಬೇರೆ ಟ್ರೋಲ್ ಮಾಡೋದು ಚಿಕ್ಕ ಹಂಗೆ ಮಾಡೋದು. ಪಪ್ಪು ಅಥವಾ ಶಹಜಾದೆ ಮತ್ತೇನೋ ಟೀಕಾ ಮಾಡುವಂಥ ಶಬ್ದಗಳ ಏನು ಹೇಳುವಾಗಿಲ್ಲ ಅವುಗಳನ್ನು ಆ ರೀತಿ ಟೀಕಾ ಮಾಡಿದ್ರು. ನಂತರ ಈಗ ಬಾಪು ಅಂತ ಇದ್ದಾರೆ. ಈಗ ಹೊಸ ಶುರು ಮಾಡಿದ್ದಾರೆ, ಅರ್ಬನ್ ನಕ್ಸಲೈಟ್ಸ್ ಅಂತೇಳಿ. ಹೌದ್ರಿ, ಬಡತನ ಬಗ್ಗೆ, ಅವ್ರ ಸಮಾನತೆ ಬಗ್ಗೆ, ಮೋದಿ ಅದಾನಿ ಗೆಳೆತನ ವಿರೋಧದ ಬಗ್ಗೆ ಇವೆಲ್ಲ ಮಾತಾಡಿದ್ರೆ ಅರ್ಬನ್ ನಕ್ಸಲೈಟ್ಸ್ ಅಂಥೇಳಿ ಟೈಟಲ್ ಕೊಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಇವತ್ತೊಬ್ಬ ಲೀಡರ್ ಬೆಳೀತಾ ಇದ್ದಾರೆ. ಕಾಂಗ್ರೆಸ್ಗೆ ಇವತ್ತೇನಾದರೂ 99 ಸೀಟುಗಳು ಬಂದಿದ್ದಾರೆ ರಾಹುಲ್ ಗಾಂಧಿ ಅವರಿಂದಾಗಿ ಅನ್ನೋದು ಅಷ್ಟೇ ಸತ್ಯದ. ಇವತ್ತು ಮತ್ತೆ ಏನಾಗಲಿಕ್ಕತ್ತದ ರೀ. ಆದರೆ ಇವತ್ತು ಉಳಿದಿದ್ದು ಮಾತ್ರ ಇಂಡಿಯಾದಲ್ಲಿ ಉಳಿದ ಎಲ್ಲ ಪಾರ್ಟಿಗಳು ಇನ್ನೊಂದು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತಾ ಇದ್ದೀನಿ ಅದನ್ನು. ಆದರೆ ಈ ಎಪಿಸೋಡಲ್ಲಿ ಕೇವಲ ಕಾಂಗ್ರೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಇವತ್ತು BJP ವಿರುದ್ಧ ಯಾರಾದರೂ ಇದ್ದು ಕಾಂಗ್ರೆಸ್ಸಿಗೆ ಮಾತ್ರ. ಈವನ್ ಕಮ್ಯುನಿಸ್ಟ್ರು ಇವತ್ತು ಉಳಿದಿಲ್ಲ, ಕಮ್ಯುನಿಸ್ಟ್ ಸಂಘಟನೆ ಉಳಿದಿಲ್ಲ.
ಮುಗಿದೋಗಿದ್ದಾವೆ. ಆ ಕಮ್ಯುನಿಸಮ್ದ ಅನೇಕ ವಿಚಾರಗಳು ಇವರು ಇವತ್ತು ತೆಗೆದುಕೊಳ್ತಾ ಇದ್ದಾರೆ, ಸಮಾನತೆ ಬಗ್ಗೆ ಮತ್ತೊಂದ್ರ ಬಗ್ಗೆ. ಅದಕ್ಕೆ ಇವತ್ತು ಅರ್ಬನ್ ನೆಕ್ಸ್ಲೇಟ್ ಆಗಿದ್ದಾರೆ ನಮ್ಮ ಈ ಒಂದು ರಾಹುಲ್ ಗಾಂಧಿ ಅವರು. ಈ ನೆಲೆಯಲ್ಲಿ ಇವತ್ತು ಏನಾದರೂ ಆರ್ ಎಸ್ ಎಸ್ಗೆ ತಗಡಾ ಮುಖಾಬರ ಕೊಡೋರಿದ್ರೆ ಇವತ್ತು ರಾಹುಲ್ ಗಾಂಧಿ ಅವರು. ಆ ರಾಹುಲ್ ಗಾಂಧಿಯವ್ರಿಗೆ ಇವತ್ತು ಮುಖ್ಯವಾಗಿ ಬೇಕಾಗಿದ್ದು ಹೊಸ ನವ ಯುವ ಪೀಳಿಗೆ ಜೊತೆಗೆ ಇಲ್ಲಿಯ ಬಡತನಕ್ಕೆ, ಇಲ್ಲಿಯ ಅಸಮಾನತೆಗೆ ಹೋರಾಡುವಂಥ ಒಂದು ಯುವ ಪಡೆಯನ್ನು ತಯಾರು ಮಾಡಬೇಕಾಗಿದೆ. ಅದು ಒಂದು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಆ ದಿಶೆಯಲ್ಲಿ ಮಾಡುವ ಹೆಜ್ಜೆಯನ್ನು ಇಡಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಅಂತ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದೇ ಉಳಿದು ಬಿಡ್ತೀವಿ ಇವತ್ತು. ಯಾಕಪ್ಪ ಅಂದ್ರೆ ಉಳಿದ ಪಕ್ಷಗಳೆಲ್ಲ ಬದಿಗೆ ಹೋದಂಥದ್ದು ಆಗಿಬಿಡ್ತು, ಒಂದಕ್ಕೊಂದು ಇಲ್ಲದಂಥದ್ದು. ಅಲ್ಲೇ ಇಲ್ಲೇ ಒಂದೇ ಸದಾ ಉಳಿದಾರೆ, ಅವು ಹಿಂದೆಲ್ಲ ಹೋಗಿಬಿಡ್ತಾರೆ. ಈ ಒಂದು ದಳಿಕೆಗೆ, ಬಿ ಜೆ ಪಿ ದಳಿಕೆಗೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ತಡೆಯಲು ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಏನಿದ್ರು ನೇರ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ, ಅಥವಾ ಕಾಂಗ್ರೆಸ್ ಹೋಗಿರಲಿಲ್ಲ, ರಾಹುಲ್ ಗಾಂಧಿ ವರ್ಸಸ್ ಆರ್ ಎಸ್ ಎಸ್. ಬಿ ಜೆ ಪಿ ನಾಯಕರು ಸಹಿತ ಆರ್ ಎಸ್ ಎಸ್ ಅಂತ ಬಂದಂಥವ್ರು. ಇವತ್ತು ನಮ್ಮ ಮೋದಿಯವ್ರಿಗೆ ವಯಸ್ಸಾಗ್ಯದ, ಭಾಳ ಇನ್ನೊಂದು ಈ ಪೀರಿಯಡ್ ಆಗ್ಬೋದು, ಮುಂದಿನ ಪೀರಿಯಡು ಆಗ್ಬೋದು ಅಂತ ಇಟ್ಕೊಳ್ಳೋ ನಾನು. ಆದ್ರೆ ಈಗೇನಿದ್ರು ಒಂದು ಸಂಘಟನೆ ಮಾಡಬೇಕಾಗಿದ್ದು ಕಾಂಗ್ರೆಸ್ ಇಲ್ಲಿ ದೇಶದ ತುಂಬ ದೇಶವ್ಯಾಪಿ. ಅದಕ್ಕೆ ಮೇಲೆ ಹೇಳ್ತಾ ಇರ್ತೀನಿ, ಸೇವಾ ದಳ ನೇಮಿಸಬೇಕು, ಅದನ್ನು ಬೆಳೆಸಬೇಕು. ಜೊತೆಗೆ ಈ ಒಂದು ಆರ್ ಎಸ್ ಎಸ್ದ ರೀತಿಯಲ್ಲಿ ಅದನ್ನು ಸಾಂಸ್ಕೃತಿಕ ಬೆಳೆಸಿದ್ರೆ ಈ ದೇಶಕ್ಕೆ ಒಂದು ಪ್ರಬಲವಾದಂಥ ಒಂದು ವಿರೋಧ ಪಕ್ಷ ಅಷ್ಟಲ್ಲ, ನಾಳೆ ಆಡಳಿತ ಪಕ್ಷನೂ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈ ಒಂದು ಕಾರಣಕ್ಕಾಗಿ ಇವತ್ತು ರಾಹುಲ್ರ ಬಗ್ಗೆ ಭಯ ಇಲ್ಲಿವರೆಗೆ ಒಂದಿತ್ತು. ಯಾವಾಗ ಕೇಜ್ರಿವಾಲ್ ಬಿದ್ದು ಹೋಗಿಬಿಟ್ರು ಆ ಒಂದು ಪರದೆ ಹೋಗಿಬಿಟ್ಟಂಗಾಗಿದೆ. ಇವತ್ತು ಏನಿದ್ರು ನೇರ. ಯಾಕಂದ್ರೆ ನಮ್ಮ ಕೇಜ್ರಿವಾಲ್ರಿಗೆ ಲೆಫ್ಟು ಇಲ್ಲ, ರೈಟು ಇಲ್ಲ, ಯಾವುದೂ ಇಲ್ಲ. ಅವರು ಅವಕಾಶವಾದಿಗಳು ಅಂತ ಅನ್ಬೋದು. ಇವತ್ತಿನ ಸ್ಥಿತಿ ಒಳಗೆ ಅವ್ರು ಇವತ್ತು ಬದಿಗೆ ಸರಿದಿದ್ದಾರೆ. ಇವತ್ತೇನಿದ್ರು ನೇರ ಯುದ್ಧ ಉಳಿದಿದ್ರೆ ಇವತ್ತು ರಾಹುಲ್ ಗಾಂಧಿ ವರ್ಸಸ್ ಆರ್ ಎಸ್ ಎಸ್ ಪ್ರಣೀತ ಬಿ ಜೆ ಪಿ ಇವರ ಮಧ್ಯದಲ್ಲಿ ಕೊನೆಗೆ ಯಾರು ಗೆಲ್ತಾರೆ ನೋಡೋಣ. ಈಗಂತೂ ಆರ್ ಎಸ್ ಎಸ್ ಗೆಲ್ತಾ ಇದೆ. 100 ವರ್ಷದ ಈ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ಸಂತೋಷ ಪಡುವಂಥ ವಿಷಯ ಏನಪ್ಪ ಅಂದ್ರೆ ಅವರದೇ ವಿಚಾರಧಾರೆಯ ಪಕ್ಷಗಳು ಬಿ ಜೆ ಪಿ ಆಡಳಿತ ಮಾಡ್ತಾಯಿದೆ ಅನ್ನೋದನ್ನು ಆ ದಿಶೆಯಲ್ಲೇ ಅವರು ಸಹ ಜಾಗೃತರಿದ್ದಾರೆ, ಬುದ್ಧಿವಂತರಿದ್ದಾರೆ. ರಾಹುಲ್ ಗಾಂಧಿಯವರು ಈಗಂತೂ ಒಬ್ಬ ಏನೇನೋ ಮಾಡಲಿಕ್ಕೆ ನೋಡಿದರು ನಮ್ಮ ಕೇಜ್ರಿವಾಲ್, ಅದು ಯಶಸ್ವಿ ಆಗಲಿಲ್ಲ. ಮತ್ತು ಮೃದು ಹಿಂದೂವಾದಿ ಹಾಗೆ ಹೀಗೆ ಏನೋ ಮಾಡಿದ ನಾಟಕಗಳ ಕಡೆಗೆ ಸನಾತನಿ ಅಂತ ಕರ್ಕೊಂಡ್ರು, ಅದು ಯಶಸ್ಸನ್ನು ಕೊಡಲಿಲ್ಲ. ಈಗೇನಾದರೂ ಉಳಿದಿದ್ದರೆ ನೇರವಾಗಿ ಆರ್ ಎಸ್ ಎಸ್ ಟೀಕೆ ಮಾಡುವ ರಾಹುಲ್ ಗಾಂಧಿ ಅವರು, ರಾಹುಲನ್ನು ಸಹಿಸಲಾರದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅವರು ಅಥವಾ ಮೋದಿಯವರು. ಈ ಇಬ್ಬರ ನಮ್ಮ ಮಧ್ಯದ ಯುದ್ಧ ಯಾವ ರೂಪನ ಪಡೀತದೋ ನೋಡಬೇಕಾಗ್ಯದ. ಏನೋ ಆಗಲಿ, ಇದು ಹೊಸ ಒಂದು ಮನ್ವಂತರಕ್ಕೆ, ಈ ದೇಶದ ಒಂದು ಹೊಸ ರಾಜಕೀಯಕ್ಕೆ ಒಂದು ದಾರಿ ಆಗ್ಬೋದಾ ಅಂತ ಹೇಳೋದು ಇವತ್ತಿನ ಮುಖ್ಯ ಪ್ರಶ್ನೆ. ಹೀಗಾಗಿ ರಾಹುಲ್ ಮಾತ್ರ ಇವತ್ತು ಬಿ ಜೆ ಪಿಗೆ ಪ್ರಬಲ ವಿರೋಧಿ ಪಕ್ಷದ ನಾಯಕ. ಇವತ್ತೇನಾದರೂ ಈ ದೇಶದಲ್ಲಿ ಉಳಿದ್ರೆ ಎಲ್ಲ ಪಕ್ಷಗಳು ಮೇನ, ಒಂದು ಬಿ ಜೆ ಪಿ, ಎರಡನೇದು ಕಾಂಗ್ರೆಸ್. ಇವರಿಬ್ಬರಲ್ಲೇ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷ ಈ ದೇಶದ ರಾಜಕೀಯ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಇಬ್ಬರಲ್ಲಿ ಯಾರು ಗೆಲ್ಲಬಹುದು, ಯಾರು ಸೋಲ್ಬೋದು ಅನ್ನೋದು ನೆಕ್ಸ್ಟ್ ಬರ್ತಿರೋ ದಿನಗಳಲ್ಲೇ, ಅದು ಈಗ ಆಡಳಿತ ಮಾಡುವ ಬಿ ಜೆ ಪಿ ಕೈಯಲ್ಲಿ. ಬಿ ಜೆ ಪಿ ಯಾವ ರೀತಿಯಾಗಿ ಆಡಳಿತ ಮಾಡ್ತದೋ ಅದನ್ನು ನಿಲ್ಲಂಥದ್ದು. ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಕೊಟ್ಟಂಗೆ ಬಿ ಜೆ ಪಿ ಆಡಳಿತ ಮಾಡಿದರೆ ಸ್ವಲ್ಪ ಕಷ್ಟ ಆಗ್ತದೆ ರಾಹುಲ್ ಗಾಂಧಿಯವರಿಗೆ. ಸಪೋಸ್ ಇನ್ನೇನಾದರೂ ಮಿಸ್ಟೇಕ್ಗಳ ಮೇಲೆ ಮಿಸ್ಟೇಕ್ ಮಾಡ್ತಾ ಹೋದ್ರೆ ಮೋಸ್ಟ್ ಪ್ರಾಬಬ್ಲಿ ರಾಹುಲ್ ಗಾಂಧಿಯವರು ಇನ್ನಷ್ಟು ಬಲಿಷ್ಠ ಆಗ್ತಾ ಈಗಾಗಲೇ ಜನಸಂಪರ್ಕಗಳು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಪಾದಯಾತ್ರೆಗಳು ಮತ್ತೊಮ್ಮೆ ಸ್ಟಾರ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಎಲ್ಲ ದಿಶೆಯಲ್ಲೇ ರಾಹುಲ್ ಗಾಂಧಿಯವರು ಇವತ್ತು ಪ್ರಬಲ ಬಿ ಜೆ ಪಿಗೆ ಪ್ರಬಲ ವಿರೋಧಿ ನಾಯಕರಾಗಿ ನಿಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಉಳಿದವ್ರದ್ದು ನೋಡೋಣ ಮುಂದಿನ ಎಪಿಸೋಡಲ್ಲಿ ಅಂತ ಹೇಳ್ತಾ, ಇದು ನಿಮಗೇನಾಯಿತು, ಲೈಕ್ ಆಯಿತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿ ಹೋಗಬೇಡ್ರಿ. S16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.